ಎಲ್ಲ ನಾವೆಲ್ಲ ಸೇರಿ ಸ್ವಾಮಿನ ತರಿಸ್ಬೇಕು, ತಿಮ್ಮರಾಯ ಸ್ವಾಮಿ ಬರಬೇಕು ಅಂತ ನಮಗೊಂದು ಆಸೆ ಇತ್ತು. ನನ್ನ ಕೋರಿಕೆ ಇವಾಗ ನೆರವೇರಿಸ್ತಾ ಇದ್ದೀವಿ 4 ವರ್ಷದಿಂದ. ಮಕ್ಕಳಿಗೆಲ್ಲ ಹೇಳ್ತಾ ಇದ್ದೀವಿ, ನಾವು ಹೋದ್ಮೇಲೆ ನೀವೆಲ್ಲ ಇದನ್ನು ನಡ್ಸ್ಕೊಂಡು ಹೋಗ್ಬೇಕಪ್ಪ, ಶಾಶ್ವತವಾಗಿ ಇದು ನಡ್ಸ್ಕೊಂಡು ಹೋಗಬೇಕು ಅಂತ ಎಲ್ಲ ಹೇಳ್ತಾ ಇದ್ದೀವಿ ಮಕ್ಕಳಿಗೆ. ನಮ್ಮ ಇವ್ರಿಗೆಲ್ಲ ಹೇಳ್ತಾ ಇದ್ದೀವಿ, ಮೊಮ್ಮಕ್ಕಳಿಗೆಲ್ಲ ಇದನ್ನು ಉಳಿಸ್ಬೇಕು ಅಂತ. ಅಲ್ಲಿ ಬಸವಣ್ಣ ಬೀದಿಗೆ ಅವಾಗೂ ಹೋಗ್ತಾಯಿತ್ತು ಆ ಕಾಲದಿಂದ. ಇವಾಗ ಹೊಸ್ದಾಗಿ ಇಲ್ಲಿಗೆ ಕರೆಸ್ತಾ ಇದ್ದೀವಿ ನಾವು. ಇಲ್ಲಿ ಇದೇ ಪದ್ಧತಿಯಾಗಿ ನಡ್ಸ್ಕೊಂಡು ಹೋಗೋಣ ಅಂತ ನಮ್ಗೆ ಆಸೆ. ಸುಮಾರು 4 ವರ್ಷದಿಂದ ಈ ಪಾಲೇಶಮ್ಮ ಬೀದಿಯಲ್ಲಿ ತಿಮ್ಮರಾಯ ಸ್ವಾಮಿಯ ಒಂದು ಉತ್ಸವ, ಒಂದು ಮೂರ್ತಿಯ ಒಂದು ಅಂಗವಾಗಿ ಹೆಣ್ಮಕ್ಕಳ ಕಡೆಯಿಂದ ಕೋಲಾಟವನ್ನು ಆಡಿಸ್ತಿದ್ದಾರೆ. ಇದು ನಶಿಸಿ ಹೋಗುವಂತಹ ಒಂದು ಕಲೆಯನ್ನು ಉಳಿಸಿ ಬೆಳೆಸುವಂತಹ ಒಂದು ಕಾರ್ಯಕ್ರಮವನ್ನು ಇವರು ಮಾಡ್ತಿದ್ದಾರೆ. ತಿಮ್ಮರಾಯ ಸ್ವಾಮಿ ಉತ್ಸವ ಮೂರ್ತಿಯ ಮೆರವಣಿಗೆ ಹಾಗೂ ಮಹಿಳೆಯರಿಂದ ಕೋಲಾಟ. ಆನೇಕಲ್ ಪಟ್ಟಣದ ತಿಮ್ಮರಾಯ ಸ್ವಾಮಿ ದೇವಸ್ಥಾನದ ಸಮೀಪ ಪಾಲೇಸಮ್ಮ ಬೀದಿ ಹಾಗೂ ತಿಮ್ಮರಾಯ ಸ್ವಾಮಿ ಕೋಲಾಟ ತಂಡದ ವತಿಯಿಂದ ತಿಮ್ಮರಾಯ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಕೋಲಾಟದೊಂದಿಗೆ ತಿಮ್ಮರಾಯ ಸ್ವಾಮಿ ದೇವಸ್ಥಾನದಿಂದ ಪಾಲೇಸಮ್ಮ ಮತ್ತು ಸುತ್ತಮುತ್ತಲಿನ ಬೀದಿಗಳಿಗೆ ಮೆರವಣಿಗೆ ತರಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಪ್ರತಿ ಮನೆಗೂ ಉತ್ಸವ ಮೂರ್ತಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿ ಪ್ರಸಾದ ವಿತರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಜಗ್ಗಣ್ಣ, ನಾಗಮಣಿಯಮ್ಮ, ತ್ಯಾಗರಾಜ್, ರಮೇಶಣ್ಣ, ನಾರಾಯಣಸ್ವಾಮಿ, ಶ್ಯಾಮಸುಂದರ್, ರಾಮಕೃಷ್ಣ, ಪೆಂಡಲ್ ಪಾಪಣ್ಣ, ಸುರೇಶ್, ಗಾರೆರಾಜು, ವೇಣುಗೋಪಾಲ್ ಹಾಗೂ ಪಾಲೇಸಮ್ಮ ಬೀದಿಯ ಭಕ್ತರು, ಸಾರ್ವಜನಿಕರು ಭಾಗವಹಿಸಿದ್ದರು. स्वामी पादारविंद गोविंद आंजनेय स्वामी पादारविंद गोविंद गोविंद कोंडलवाड़ वेंकटवास श्री वेंकटचंद्र प्रभु की हनुमान की नमो पार्वती पते
हरिनारायण हरि गो सुंदर नंद मुकुंद हरिनारायण हरि गो हरि केशव हरि गोविंद हरिनारायण हरि गो हरि केशव हरि गोविंद हरिनारायण हरि गो बिंदिगे ಹೊಡೆದಾರೆ ಬಂದೆ ಕಾಸು ತಾರೆ ಬಿಂದಿಗೆಯ ರಾಮನಾಮವೆಂಬ ರಸವುಳ್ಳ ನೀರಿಗೆ ರಾಮನಾಮವೆಂಬ ರಸವುಳ್ಳ ನೀರಿಗೆ ತಾರೆ ಬಿಂದಿಗೆ ಬೇಡ ನಮವೆಂಬ ರಸವುಳ್ಳ ನೀರಿಗೆ ವಿಠ್ಠಲ ನಮವೆಂಬ ರಸವುಳ್ಳ ನೀರಿಗೆ ತಾರೆ ಬಿಂದಿಗೆಯ ಬಿಂದಿಗೆ ಹೊಡೆದಾರೆ ಬಂದೆ Come on,
ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ದನಿಯ ಮಾಡುತ್ತಾ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ದನಿಯ ಮಾಡುತ್ತಾ ಸಜ್ಜನ ಸಾಡು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ कल्याणाद्रोधाय कमरात्र प्रदायने श्रीमद् वेंकटनाथाय श्रीनिवासाय मंगलम मंगलम कौसलिंगाय मणियद्गुणात्मने चक्रवर्ते जनाजाय सार्वभौमाय मंगलम वेद वेद्याय सर्वभौमा श्रीमदखिलाण्डकोटि ब्रह्माण्ड नायकस्य परार वासुदेवस्य श्रीदेवी भूदेवी समदा श्रीतिमराय स्वामी देवताभ्यो नमः कर्पूर नीराञ्जनं सन्दर्शयामि शान्ताकारं भुजगशयनं पद्मनाभं सुरेशं विश्वाकारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिरुद्यानगन्ध्यं वन्दे विष्णुं बहुं सर्वलोकैकनाथं ॐ कर्पूर स्वामी पादारविन्द गोविन्द तिमराय स्वामी पादारविन्द गोविन्द तिमराय स्वामी पादारविन्द ఏడుకొండలవాడ వెంకటరమణ గోవింద ఏడుకొండలవాడ వెంకటరమణ గోవింద ఆపద్బాంధవ అనాథ రక్షక గోవింద శ్రీ శ్రీనివాస శ్రీ వెంకటేశ గోవింద శ్రీరామచంద్ర ప్రభుకి వీర హనుమానికి ಎಲ್ಲ ಹೆಣ್ಮಕ್ಳ ಕಡೆ ಬನ್ನಿ ಬನ್ನಿ ಮುಂದೆ ಅಂತ ಆಶೀರ್ವಾದ ಪಡೆಯಿರಿ ಅಂತ ಹೇಳಿದ್ರು. ನಮಸ್ತೆ. ಸುಮಾರು 4 ವರ್ಷದಿಂದ ಈ ಪಾಲೇಶಮ್ಮ ಬೀದಿಯಲ್ಲಿ ತಿಮ್ಮರಾಯ ಸ್ವಾಮಿಯ ಒಂದು ಉತ್ಸವ ಒಂದು ಮೂರ್ತಿಯ ಒಂದು ಅಂಗವಾಗಿ ಹೆಣ್ಮಕ್ಳ ಕಡೆಯಿಂದ ಕೋಲಾಟವನ್ನು ಹಾಡಿಸ್ತಿದ್ದಾರೆ. ಇದು ನಶಿಸಿ ಹೋಗುವಂತಹ ಒಂದು ಕಲೆಯನ್ನು ಉಳಿಸಿ ಬೆಳೆಸುವಂತಹ ಒಂದು ಕಾರ್ಯಕ್ರಮವನ್ನು ಇವರು ಮಾಡ್ತಿದ್ದಾರೆ. ಭಗವಂತನ ಸೇವೆ ಮಾಡ್ತಾ, ಭಗವಂತನ ಧ್ಯಾನ ಮಾಡ್ತಾ, ಮತ್ತು ಅದರಲ್ಲಿ ಲೀನ ಆಗ್ತಾ ಕೋಲಾಟವನ್ನು ಮಾಡ್ತಿದ್ದಾರೆ ಹೆಣ್ಮಕ್ಳು. ಎಂದೋ ಹೋಗಿದ್ದಂತಹ ಈ ಒಂದು ಜನಪದ ಕಲೆಯನ್ನು ಮತ್ತೆ ಉಳಿಸಿ ಬೆಳೆಸುವಂತಹ ಒಂದು ಕಾರ್ಯಕ್ರಮ ಆಗ್ತಿದೆ. ಇದು ಎಲ್ಲ ಕಡೆನೂ ಆಗಬೇಕು. ಯಾಕಂದರೆ ಭಗವಂತನ ಒಂದು ಭಜನೆ ಆಗಲಿ, ಒಂದು ಇದಾಗಲಿ ಆದರೆ ಜನ ಬರೋದೇ ಇಲ್ಲ. ಯಾವುದಾದ್ರೂ ಆರ್ಕೆಸ್ಟ್ರಾ ಅಥವಾ ಮತ್ತೊಂದರು ಅಂದರೆ ಹೋಗ್ತಾರೆ. ಈ ಥರ ಕಾರ್ಯಕ್ರಮಗಳಿಗೆ ಜನ ಬರೋದೇ ಕಷ್ಟ, ಇಷ್ಟನೂ ಪಡಲ್ಲ. ಅಯ್ಯೋ ಏನೋ ಮಾಡ್ತಾರೆ ಹೋಗಿ ಅಂತ. ಆದರೆ ಇದನ್ನೊಂದು ಮಾನಸಿಕವಾಗಿ ದೈಹಿಕವಾಗಿ ಆಗುವಂಥ ಒಂದು ಕಲೆ ಇದು. ಅದನ್ನು ಉಳಿಸಿ ಬೆಳೆಸುವಂಥ ಒಂದು ಕೆಲಸ ಆಗಬೇಕಾಗಿದೆ. ಮತ್ತು ಆ ಭಗವಂತನ ಸೇವೆ ಮಾಡ್ತಾ ಮಾಡ್ತಾ ಇದೊಂದು ಕಲೆಯನ್ನು ಉಳಿಸ್ತಾ ಇದ್ದೀವಿ. ಆನೇಕಲ್ಲಲ್ಲಿ ತಿಮ್ಮರಾಯ ಸ್ವಾಮಿಯ ಒಂದು ಹೆಸರನ್ನು ಇಟ್ಟಂಥ ಈ ಹೆಣ್ಣುಮಕ್ಕಳು, ಪಾಲೇಶಮ್ಮ ಬೀದಿಯ ಒಂದು ಎಲ್ಲ ಹೆಣ್ಣುಮಕ್ಕಳು ಈ ಕಲೆಯನ್ನು ಮಾಡ್ತಾ ಬಂದಿದ್ದಾರೆ. ಮತ್ತು ಆನೇಕಲ್ಲಲ್ಲಿ ತುಂಬ ಒಂದು 2-3 ತಂಡಗಳಿದೆ. ಕೋಲಾಟ ತಂಡಗಳನ್ನು ಹುಟ್ಟುಹಾಕಿದ್ದೀವಿ. ಆ ಒಂದು ಹೆಣ್ಣುಮಕ್ಕಳಿಂದ ಈ ಕಲೆಯನ್ನು ಉಳಿಸುವಂಥ ಒಂದು ಕೆಲಸ ಮಾಡ್ತಿದ್ವಿ. ನಮ್ಮ ಆನೇಕಲ್ಲಲ್ಲಿ ಯಾವುದೇ ಒಂದು ಯಾರಿಗಿಂತ ಏನು ಕಮ್ಮಿ ಇಲ್ಲ ಅನ್ನೋ ಒಂದು ಶೀರ್ಷಿಕೆಯಲ್ಲಿ ನಮ್ಮ ಹೆಣ್ಮಕ್ಳು ತುಂಬ ಚೆನ್ನಾಗಿ ಕೋಲಾಟವನ್ನು ಮಾಡಿದ್ದಾರೆ. ಮುಂದೆ ಹಾಗೆ ಇನ್ನೂ ಒಂದಷ್ಟು ಜನ ಇದನ್ನು ಕಲೆಯನ್ನು ಕಲಿತು ಉಳಿಸಬೇಕಾಗಿ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಆ ತಿಮ್ಮರಾಯ ಸ್ವಾಮಿಯ ಒಂದು ಕೃಪೆಯಿಂದ ಎಲ್ರಿಗೂ ಆ ಭಗವಂತನ ಒಂದು ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಹರಿ ಓಂ. ಶ್ರೀನಿವಾಸ ತಿಮ್ಮರಾಯ ಸ್ವಾಮಿ ಕೋಲಾಟ ತಂಡ ಅಂತ ನಮ್ಮ ಗ್ರೂಪ್ನ ಹೆಸರಿಕ್ಕಿದ್ದೀವಿ.
ಇದು ಪಾಲೇಸಮ್ಮ ಬೀದಿ ಅಂತ ಹೆಸರು. ಇಲ್ಲೆಲ್ಲ ಸೇರಿ ನಾವೆಲ್ಲ ಸೇರಿ ಸ್ವಾಮಿನ ತರಿಸ್ಬೇಕು, ತಿಮ್ಮರಾಯ ಸ್ವಾಮಿ ಬರಬೇಕು ಅಂತ ನಮಗೊಂದು ಆಸೆ ಇತ್ತು. ನನ್ನ ಕೋರಿಕೆ ಇವಾಗ ನೆರವೇರಿಸ್ತಾ ಇದ್ದೀವಿ 4 ವರ್ಷದಿಂದ. ಮಕ್ಕಳಿಗೆಲ್ಲ ಹೇಳ್ತಾ ಇದ್ದೀವಿ, ನಾವು ಹೋದ್ಮೇಲೆ ನೀವೆಲ್ಲ ಇದನ್ನು ನಡ್ಸ್ಕೊಂಡು ಹೋಗ್ಬೇಕಪ್ಪ, ಶಾಶ್ವತವಾಗಿ ಇದು ನಡ್ಸ್ಕೊಂಡು ಹೋಗಬೇಕು ಅಂತ ಎಲ್ಲ ಹೇಳ್ತಾ ಇದ್ದೀವಿ ಮಕ್ಕಳಿಗೆ, ನಮ್ಮ ಇವ್ರಿಗೆಲ್ಲ ಹೇಳ್ತಾ ಇದ್ದೀವಿ, ಮೊಮ್ಮಕ್ಕಳಿಗೆಲ್ಲ ಇದನ್ನು ಉಳಿಸ್ಬೇಕು ಅಂತ. ಅಲ್ಲಿ ಬಸವಣ್ಣ ಬೀದಿಗೆ ಯಾವಾಗೂ ಹೋಗ್ತಾಯಿತ್ತು ಆ ಕಾಲದಿಂದ. ಇವಾಗ ಹೊಸ್ದಾಗಿ ಇಲ್ಲಿಗೆ ಕರೆಸ್ತಾ ಇದ್ದೀವಿ ನಾವು. ಇಲ್ಲಿ ಇದೇ ಪದ್ಧತಿಯಾಗಿ ನಡ್ಸ್ಕೊಂಡು ಹೋಗೋಣ ಅಂತ ನಮ್ಗೆ ಆಸೆ. ನನಗೊಂದು ಆಸೆ, ಅದೊಂದು ಆಸೆ. ಹೆಣ್ಮಕ್ಳನ್ನೆಲ್ಲ ಗುಡ್ಡೆ ಹಾಕಬೇಕು, ಕೋಲಾಟ ಕಲಿಸ್ಬೇಕು, ಮೇಡಮ್ಮನ ಕರೆಸ್ಬೇಕು, ಮೇಡಮ್ಮನ ಕಡೆಯಿಂದ ಕಲಿಸ್ಬೇಕು ಅಂತ ಅಂದ್ಬಿಟ್ಟು ನನಗೊಂದು ಆಸೆ, ಇದೊಂದು ಆಸೆ ಐತೆ. ಇದು ನಾನು ಇರೋ ಗಂಟ ಇದೆಲ್ಲ ಮಾಡೋಣ, ಭಗವಂತ ನನಗೆ ಆರೋಗ್ಯ ಭಾಗ್ಯ ಕೊಟ್ಟು ಎಲ್ಲರನ್ನೂ ಕಾಪಾಡಪ್ಪ ಅಂತ ನನಗೊಂದು ಆಸೆ ಐತೆ.